ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲ ಕಡೆ ಕೇಳ್ತಾ ಇರೋ ಹಾಗೆ ಕೊರೋನಾ ಅಂತೂ ಈಗ ಜಾಸ್ತಿ ಆಗ್ತಿದೆ ಅಂತಲೇ ಎಲ್ಲ ಮಾಧ್ಯಮಗಳಲ್ಲಿ ನ್ಯೂಸ್ ಇದೇ ಕೇಳ್ತಾ ಇದ್ದೀವಿ. ಸೊ ಸಾಮಾನ್ಯವಾಗಿ ಎಲ್ಲರಲ್ಲೂ ಭಯ, ಆತಂಕ ಮೂಡಿರುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಶೀಘ್ರವೇ ಲಾಕ್ಡೌನ್ ಕೂಡ ಆಗುತ್ತೆ ಕರ್ನಾಟಕದಲ್ಲಿ ಅನ್ನೋ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಸೊ ಇನ್ನೇನು ಜೂನ್ 4ರಿಂದ 5ರವರೆಗೆ ಸೊ ನಮ್ಮ ಕರ್ನಾಟಕದಲ್ಲೇ 3ರಿಂದ 4 ಜನ ಬಲಿಯಾಗಿದ್ದಾರೆ. ಸೊ ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಬೆಂಗಳೂರಿನಲ್ಲೇ ವೃದ್ಧ ಜೀವಿಯೊಬ್ರು ಕೊರೋನಾಕ್ಕೆ ಬಲಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆದಷ್ಟು ಬೇಗ ಕೊರೋನಾ ಎಲ್ಲ ಕಡೆ ಹರಡುವ ಚಾನ್ಸಸ್ ಇದೆ ಅಂತ ಕೂಡ ಸುದ್ದಿ ಬರ್ತಾ ಇದೆ. ಜೊತೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದಿದೆ ಅನ್ನೋ ಸುದ್ದಿನೂ ಇದೆ. ಇನ್ನು ನಿಖರವಾದಂತಹ ಮಾಹಿತಿ ನಮಗೆ ತಿಳಿದಿಲ್ಲ. ಸೊ ಎಲ್ಲ ಕಡೆ ಮಾಧ್ಯಮದಲ್ಲಾಗಿರ್ಬೋದು ಸುದ್ದಿ ಮಾತ್ರ ಜೋರಾಗಿ ದಾಡ್ತಾ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ 3ರಿಂದ 4 ಜನ ಬಲಿ ಕೂಡ ಆಗಿದ್ದಾರೆ ಕೊರೋನಾಗೆ. ಸೊ ಎಲ್ಲ ರೀತಿಯ ಸುರಕ್ಷಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಡೆದುಕೊಳ್ಳಲು ಸರ್ಕಾರ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದೆ. ಸೊ ಸಾಮಾನ್ಯ ಜನಗಳಾದ ನಾವೆಲ್ಲರೂ ಕೂಡ ಅದೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳೋದು ತುಂಬಾ ಮುಖ್ಯ. ಹೊರಗಡೆ ಹೋಗುವಾಗ ಎಷ್ಟು ಸೇಫಾಗಿ ಹೋಗಬೇಕು, ಹೇಗೆ ಮನೆಗೆ ಬರುವಾಗ ಯಾವ ರೀತಿ ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು, ಮಾಸ್ಕ್ ಹಾಕೊಂಡು ಹೋಗಬೇಕು, ಈ ಥರ ಎಲ್ಲ ಕೆಲವೊಂದು ಕ್ರಮಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಸರ್ ಅವರು ಕೂಡ ಆದಷ್ಟು ಬೇಗ ಲಾಕ್ ಡೌನ್ ಬಗ್ಗೆ ಘೋಷಣೆ ಮಾಡಲಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಮಾಹಿತಿನ ತಿಳಿದು ಬರ್ತಾ ಇದೆ. ಸೊ ದಿನದಿಂದ ದಿನಕ್ಕೆ ಕೊರೋನಾ ಜಾಸ್ತಿ ಕೇಸಸ್ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಆದಷ್ಟು ಬೇಗ ಎಲ್ಲ ಕಡೆ ಹರಡುವ ಚಾನ್ಸಸ್ ಕೂಡ ಇರುತ್ತೆ. ಇದೇ ಜೂನ್ 5ರಿಂದ ಲಾಕ್ಡೌನ್ ಮಾಡುವ ಸಾಧ್ಯತೆಗಳಿದೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಸೊ ಹೀಗಾಗಿ ಈ ಒಂದು ಮಳೆಗಾಲದಲ್ಲಿ ಮಳೆ ಬರೋದರಿಂದ ಪ್ರತಿಯೊಬ್ಬ ಮನುಷ್ಯರಿಗೂ ನೆಗಡಿ, ಜ್ವರ, ಕೆಮ್ಮು ಬರೋದು ಕಾಮನ್ ಆಗಿರುತ್ತೆ. ನೀವು ನೆಗಡಿ ಬಂದಿದೆ ಅಂದ್ಕೊಂಡು ಆಸ್ಪತ್ರೆಗೆ ಹೋದರೂ ಕೂಡ ಕೊರೋನಾ ಬಂದಿದೆ ಅಂತ ನಿಮ್ಮನ್ನು ಅಡ್ಮಿಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಆಗಬಹುದು. ಅಥವಾ ನಿಮಗೆ ಅವಶ್ಯಕತೆ ಇರುವಂತಹ ಟ್ರೀಟ್ಮೆಂಟ್ ಕೂಡ ಕೊಡಬಹುದು. ಆದಷ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲೇ ಇದ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಯಾಕಂದರೆ ದಿನದಿಂದ ದಿನೇ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಆದಷ್ಟು ಬೇಗ ಇದೇ ಥರ ಆದರೆ ಎಲ್ಲ ಕಡೆನೂ ಕೊರೋನಾ ಹಬ್ಬಿ ಲಾಕ್ಡೌನ್ ಬೇಗ ಮಾಡುವಂಥ ಚಾನ್ಸಸ್ ಕೂಡ ಇರುವ ಸಾಧ್ಯತೆ ಎಲ್ಲ ಕಂಡು ಬರ್ತಾ ಇದೆ. ಸೊ ಆಗಲೇ ಹೇಳಿದ ಹಾಗೆ ನಮ್ಮ ಕರ್ನಾಟಕದಲ್ಲಿ ನಿಖರವಾದಂತಹ ಮಾಹಿತಿ ಬಂದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕೊರೋನಾ ಖಂಡಿತ ಬಂದಿದೆ ಅನ್ನೋ ನಿಖರ ಮಾಹಿತಿ ಇನ್ನೂ ತಿಳಿದಿಲ್ಲ. ಆದರೆ ಸಾವುಗಳು ಮಾತ್ರ ಕೊರೋನಾದಿಂದನೇ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿದೆ. ಸೊ ಹೀಗಾಗಿ ಕನ್ಫ್ಯೂಷನ್ ಬೇಡ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆರೋಗ್ಯನ ನೀವು ಕಾಪಾಡಿಕೊಂಡು ಇದೇ ಥರ ಕೊರೋನಾ ಅತಿ ಹೆಚ್ಚು ಕೇಸಸ್ಗಳು ಬಂದರೆ ಆದಷ್ಟು ಬೇಗ ಲಾಕ್ಡೌನ್ ಮಾಡುವ ಸಾಧ್ಯತೆಗಳಿದೆ ಅಂತ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ. ಸೊ ಈ ಲಾಕ್ಡೌನ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಹಾಗೆ ಈ ಕೊರೋನಾ ಕೇಸ್ಗಳ ಬಗ್ಗೆ ಏನೇ ನಿಮ್ಮ ಅಭಿಪ್ರಾಯ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.